ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ವಿಷಯ ಬಹಳ ವಿಶೇಷವಾದಂತಹದ್ದು. ಜನ್ಮಾಂತರದ ಕಥೆಗಳು ಬರೀ ಕಾಲ್ಪನಿಕತೆಯೇ. ನೋಡಿ, ಎಷ್ಟೋ ಜನ ಗೊತ್ತಿದ್ರೂ ಕೂಡ ಅವ್ರ ಮನಸ್ಸಲ್ಲಿ ಏನಾಗ್ತಿದೆ ಅಂದರೆ, ಇವೆಲ್ಲ ಎಲ್ಲಿ ನಡೆಯುತ್ತೆ, ಜನ್ಮಾಂತರ ಅನ್ನೋದೊಂದು ಇದೆಯಾ ಇಲ್ಲ ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ತಾರ್ಕಿಕವಾಗಿ ಒಬ್ಬರಿಗೆ ಒಬ್ಬರು ಆರ್ಗ್ಯೂ ಮಾಡ್ತಾ ಹೋಗ್ತಾ ಇರ್ತಾರೆ. ಇದೊಂದು ವಿವಾದಾತ್ಮಕವಾದಂತಹ ಒಂದು ವಿಷಯ ಆಗಿದೆ. ಯಾವುದು? ಜನ್ಮಾಂತರದ ಕಥೆಗಳು. ಎಷ್ಟೋ ಸತಿ ನಾವು ನಮ್ಮ ಸುತ್ತಮುತ್ತಲೂ ಕೂಡ ಜನ್ಮಾಂತರದ ಕಥೆಗಳನ್ನು ಕೇಳ್ತಾ ಹೋಗ್ತಾ ಇರ್ತೀವಿ, ಆದರೆ ಅದನ್ನು ನಾವು ನಂಬೋದಿಲ್ಲ. ಯಾಕೆ? ಮನುಷ್ಯ ಏನಾಗುತ್ತೆ ಅಂತಂದರೆ, ಕೆಲವೊಂದು ಸತ್ಯಗಳು ಅವನು ಮುಂದೆ ನಡೆದರೂ ಕೂಡ ಅವನದನ್ನು ಸೊಸೈಟಿಯ ಒಂದು ಜನರ ಮನ್ನಣೆಗೆ ಪಾತ್ರವಾಗಿಲ್ಲ ಅಂತ ಅಂದ್ಕೊಂಡು ಅದನ್ನು ಅವನು ವರ್ಗೀಕರಿಸಿ ನೆಗ್ಲೆಕ್ಟ್ ಮಾಡ್ತಾ ಇರ್ತಾನೆ ಬಂಧುಗಳೇ. ಅದಕ್ಕೇನು ಹೇಳ್ತೀವಿ? ಪಾಸ್ಟ್ ಲೈಫ್, ಜನ್ಮಾಂತರ. ಎಷ್ಟೋ ವಿವಾದಾತ್ಮಕವಾಗಿದ್ದರೂ ಕೂಡ ನಾನೇ ನನ್ನ ಒಂದು ಕ್ಲಿನಿಕಲ್ಲಿ 18,000ಕ್ಕೂ ಮಿಕ್ಕಂತಹ ಜನಗಳಿಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಯನ್ನು ಮಾಡಿದ್ದೇನೆ. ಹಾಗಾಗಿ ನಾವು ಯಾವುದೇ ಮನ್ನಣೆಗೆ ನಾವು ಇಷ್ಟಪಡೋದಿಲ್ಲ, ಯಾವುದೇ ಸರ್ಟಿಫಿಕೇಟ್ ಬೇಕಿಲ್ಲ. ಆದರೆ ನಾವು ಎದೆತಟ್ಟಿ ಹೇಳಬಲ್ತೀವಿ, ಯಾವಾಗ ನಾವು ಪಾಸ್ಟ್ ಲೈಫ್ ಥೆರಪಿಯಿಂದ ನಾವು ಟ್ರೀಟ್ಮೆಂಟ್ ಕೊಡ್ತೀವೋ 100ಕ್ಕೆ 100ರಷ್ಟು ತೊಂದರೆಗಳನ್ನು ಗುಣಪಡಿಸಿದ್ದೇವೆ. ಯಾಕಂದರೆ ಯಾವುದೋ ವ್ಯಕ್ತಿ ಯಾವುದೋ ಒಬ್ಬ ಆರ್ಗ್ಯುಮೆಂಟ್ಗಾಗಲಿ, ಒಂದು ಸ್ಟೇಜ್ ಪ್ರೋಗ್ರಾಮ್ಗಾಗಲಿ ಮಾತನಾಡುವುದಕ್ಕೂ ಪ್ರಾಕ್ಟಿಕಲ್ಲಾಗಿ ನಾವು ಅದನ್ನು ಮಾಡಿ ಅದರ ರಿಸಲ್ಟ್ಗಳನ್ನು, ಫಲಿತಾಂಶಗಳನ್ನು ಕಂಡುಕೊಂಡಿರುವುದಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ. ಕೇವಲ ಪಾಠಗಳನ್ನು ಮಾಡದೆ ನನ್ನ ಕ್ಲಿನಿಕ್ನಲ್ಲಿ ಅದರ ಪ್ರಯೋಗಗಳನ್ನು ಮಾಡಿ ಫಲಿತಾಂಶವನ್ನು ಕಂಡುಹಿಡಿತಾ ಇದ್ದೀನಿ, ಮುಂದೆ ಕೂಡ ಕಂಡುಹಿಡಿತೀನಿ. ಅಷ್ಟು ಅದಮ್ಯ ವಿಶ್ವಾಸದೊಂದಿಗೆ, ಅಷ್ಟು ಪ್ರೀತಿಯಿಂದ ಈ ಪಾಸ್ಟ್ ಲೈಫ್ ಥೆರಪಿಯನ್ನು ನಾನು ಇಷ್ಟಪಡ್ತಾ ಹೋಗ್ತಾ ಇದ್ದೀನಿ. ಅದಕ್ಕೇನು ಹೇಳ್ತೀವಿ? ಪೂರ್ವಜನ್ಮ ಚಿಕಿತ್ಸೆ ಅಂತ ಹೇಳ್ತೀವಿ. ನಮ್ಮ ಹಿಂದಿನ ಜೀವನದ ಅನುಭವಗಳನ್ನು ಪುನಃ ಅನುಭವಿಸುವ ಮೂಲಕ ತಮ್ಮ ಪ್ರಸ್ತುತ ಸಮಸ್ಯೆಗಳ ಮೂಲವನ್ನು ನಾವು ಹುಡುಕ್ತೀವಿ. ಅದು ಸಿಕ್ಕಿದ ತಕ್ಷಣವೇ ಯಾವುದೋ ಒಂದು ಮೆಥಡ್ ಇದೆ, ಆ ಮೆಥಡನ್ನು ನಾವು ಅಡಾಪ್ಟ್ ಮಾಡಿದಾಗ ಖಂಡಿತ ಆ ವ್ಯಕ್ತಿ ಗುಣ ಹೊಲ್ತಾನೆ. ಕೆಲವರು ಕೇಳ್ತಾರೆ, ಯಾವುದೋ ಒಂದು ಮೆಥಡಿಂದ ಒಂದು ಕಾಯಿಲೆಯನ್ನು ಗುಣ ಮಾಡಿದಾಗ, ಉದಾಹರಣೆಗೆ ಒಂದು ರೇಖಿ ಮೆಥಡ್. ರೇಖಿ ತರಗತಿಗಳಲ್ಲಿ ನಾನು ಪಾಠ ಮಾಡುವಾಗ ಎಲ್ಲ ವಿದ್ಯಾರ್ಥಿಗಳು ಕೇಳುವಂತಹ ಪ್ರಶ್ನೆ ಇದೆ. ರೇಖಿ ಅಥವಾ ಪೆಂಡುಲಮ್ ತರಗತಿ ಆದ ತಕ್ಷಣವೇ, ಪೆಂಡುಲಮ್ ತರಗತಿ ಮುಗೀತು, ಇದರಿಂದ ಇಷ್ಟು ಉಪಯೋಗಗಳನ್ನ ಹೇಳಿದ್ದೀರಾ, ಇದರಿಂದ ಸ್ಪಿರಿಟ್ ತೆಗಿಬೋದಾ, ಅಥವಾ ಇದರಿಂದ ಯಾವುದೋ ಬ್ಲ್ಯಾಕ್ ಮ್ಯಾಜಿಕ್ ತೆಗಿಬೋದಾ? ನಮಗೆ ಆಶ್ಚರ್ಯವಾಗುತ್ತೆ ಜನಗಳ ಮನಸ್ಥಿತಿಯನ್ನು ಕಲಿತು. ಕಾರಣ, ಯಾವುದೇ ಒಂದು ವಿದ್ಯೆಯನ್ನು ಕಲಿತಾಗ ಆ ಒಂದು ವಿದ್ಯೆಯಿಂದನೇ ಎಲ್ಲವನ್ನೂ ಗುಣಪಡಿಸುವಂತಹ ಆತುರ ನಮ್ಮ ಪ್ರೇಕ್ಷಕ ವರ್ಗಕ್ಕೆ ಇದೆ. ಯಾವುದರಿಂದ ಯಾವುದನ್ನು ನಾವು ಕ್ಯೂರ್ ಮಾಡಬೇಕೋ ಅದನ್ನು ಮಾತ್ರ ಮಾಡಬೇಕು. ಈಗ ಜನ್ಮಾಂತರದ ವಿಷಯಗಳು ಯಾಕೆ ಮಾಡಬೇಕು? ಸಾಮಾನ್ಯವಾಗಿ ಯಾವುದೇ ಔಷಧಿಗೆ ಬಗ್ಗದಂತಹ ಕಾಯಿಲೆಗಳಿದ್ದಾಗ, ಯಾವುದೇ ಪ್ರಾಕಾರಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಗುಣ ಕಾಣದೇ ಇದ್ದಾಗ, ಎಲ್ಲ ರೀತಿಯ ಒಂದು ಪ್ರಯತ್ನಗಳು ಕೈ ಬಿಟ್ಟಾಗ ಕೊನೆಗೆ ಉಳಿಯುವುದೇ ಪಾಸ್ಟ್ ಲೈಫ್, ಜನ್ಮಾಂತರದ ಒಂದು ಥೆರಪಿ. ಅಷ್ಟೇ ವಿನಃ ಸುಮ್ಮನೆ ನೆಗಡಿ ಕೆಮ್ಮು ಬಂದಾಗ ಕೂಡ ಪಾಸ್ಟ್ ಲೈಫ್ ಮಾಡೋ, ಸ್ವಲ್ಪ ಬೆನ್ನೋ ಬಂದು ಕೂಡ ಪಾಸ್ಟ್ ಲೈಫ್ ಮಾಡೋ, ಖಂಡಿತ ಅದರ ಅವಶ್ಯಕತೆಯೂ ಇಲ್ಲ, ಮಾಡಲೂಬಾರ್ದು. ನೀವು ನೋಡಿದ್ದೀರಾ, ಇವತ್ತೇ ಒಂದು ಮಾಡ್ರನ್ ಸೈನ್ಸಲ್ಲೇ ತಗೊಳ್ಳಿ, ಯಾವುದೋ ಒಬ್ಬ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತೀರಾ, ಅಲ್ಲಿ ಹೋಗ್ಬಿಟ್ಟು ಕಿವಿ ನೋವ್ತಾ ಇದೆ ಅಂತಂದರೆ ಖಂಡಿತ ಅವ್ನು ಟ್ರೀಟ್ಮೆಂಟ್ ಕೊಡೋಲ್ಲ. ಅವನೇನು ಮಾಡ್ತಾನೆ? ENT ಸ್ಪೆಷಲಿಸ್ಟ್ ಹತ್ರ ಹೋಗಿ ಅಂತ ಹೇಳ್ತಾನೆ. ಅಥವಾ ಹೊಟ್ಟೆ ನೋವು, ಬೆನ್ನೋವು ಅಂತ ಹೇಳ್ತಾರೆ, ಒಂದು ಕಿಡ್ನಿ ಡಯಾಲಿಸಿಸ್ ಸೆಂಟರ್ ಹೋಗ್ತೀರಾ, ಅವರೇನು ಮಾಡ್ತಾರಲ್ಲಿ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಓಕೆ ಇಲ್ಲಿ ಅಡ್ಮಿಟ್ ಆಗಿ ಅಂತ ಹೇಳ್ತಾರೆ. ಅವ್ರ ಹತ್ರನೂ ಸ್ವಲ್ಪ ಎದೆನೋವು ಬರ್ತಾ ಇದೆ ಅಂದರೆ, ತಾಳಿ ನಿಮಗೆ ಒಬ್ಬ ಕಾರ್ಡಿಯಾಲಜಿಸ್ಟನ್ನು ನಾನು ರೆಫರ್ ಮಾಡ್ತೀನಿ ಅಥವಾ ಕರೆಸ್ತೀನಿ ಅಂತ ಹೇಳ್ತಾರೆ. ಪ್ರಸವ ವೇದನೆಗೆ ಅಡ್ಮಿಟ್ ಆಗಿರುವಂತಹ ಒಂದು ಹೆಣ್ಣು ಮಗು ಆಸ್ಪತ್ರೆಯಲ್ಲಿ ಇದ್ದರೂ ಕೂಡ ಬೇಕಾದ್ರೆ ನೋಡಿ, ಅವ್ರ ಚಾರ್ಟ್ಗಳಲ್ಲಿ ಒಬ್ಬ ಕಾರ್ಡಿಯಾಲಜಿಸ್ಟ್ ಬಂದು ಅಟೆಂಡ್ ಮಾಡಿರ್ತಾನೆ, ಒಬ್ಬ ಡಯಟಿಷಿಯನ್ ಬಂದಿರ್ತಾರೆ, ಹೀಗೆ ಬೇರೆ ಬೇರೆ ಪ್ರಕಾರದ ಡಾಕ್ಟ್ರುಗಳು ಬಂದು ಅವರ ತಪಾಸಣೆಯನ್ನು ಮಾಡಿ ಔಷಧಿಗಳನ್ನು ಕೊಡ್ತಾರೆ. ಇದಕ್ಕೆ ಯಾಕೆ ಇವೆಲ್ಲ ನಾನು ವಿಶ್ಲೇಷಣೆಯನ್ನು ಹೇಳ್ತಾ ಇದ್ದೇನೆ ಅಂದರೆ, ಮಾನವ ದೇಹದ ಯಾವುದೇ ಭಾಗವನ್ನು ಕೂಡ ನಾವು ಹೊರಗಡೆಯಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ತಂದು ಸೇರಿಸಿಟ್ಟಿಲ್ಲ ಬಂಧುಗಳೇ. ಎಲ್ಲವೂ ಕೂಡ ತಾಯಿಯ ಗರ್ಭದಿಂದ ಹೊರಬಂದಾಗ ಹೇಗಿತ್ತೋ ಚಿಕ್ಕದಾಗಿದ್ದು ಬೆಳೀತಾ ದೊಡ್ಡದಾಗಿದೆ ವಿನಃ ಕಣ್ಣು ಕೈಗಳೇ ಬೇರೆ ಕಂಪನಿಯಿಂದ, ಕಾಲಗಳೇ ಬೇರೆ ಕಂಪನಿಯಿಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಒಳಗೆ ತಂದಿಟ್ಟಿಲ್ಲ. ಅಂದರೆ ಸಮಗ್ರವಾಗಿ ಒಂದು ಮನುಷ್ಯನ ದೇಹವನ್ನು ನೋಡಿದಾಗ ಅವನ ಯಾವುದೇ ತೊಂದರೆ, ಅಸಮತೋಲನಕ್ಕೆ ಯಾವುದೋ ಒಂದು ಕಾರಣ ಅಲ್ಲೇ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಪರ್ಯಾಯ ಚಿಕಿತ್ಸೆಗಳು, ಆಮೇಲೆ TCM
ಟ್ರೆಡಿಷನಲ್ ಚೈನೀಸ್ ಮೆಥಡ್, ಸಾಂಪ್ರದಾಯಿಕ ಚೈನೀಸ್ ಸಂಪ್ರದಾಯ ಮತ್ತು ಹೋಮಿಯೋಪತಿ, ಅವು ಮೂರಲ್ಲಿ ಮಾತ್ರ ಜಾಸ್ತಿ ಇಡೀ ದೇಹವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಸ್ವಲ್ಪ ಮಟ್ಟಿಗೆ ಆಯುರ್ವೇದಕ್ಕಲ್ಲಿ ಮಾಡಿ ಔಷಧಿ ಕೊಡ್ತಾರೆ. ಅದು ಬಿಟ್ಟು ಬೇರೆ ಎಲ್ಲ ಪ್ರಕಾರಗಳಲ್ಲೂ ಕೂಡ ದೇಹದ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆಯಂತಹ ಶಾಸ್ತ್ರಗಳಿವೆ. ಅದರ ಮುಖಾಂತರ ಅವರು ಔಷಧಿಗಳನ್ನು ಕೊಡ್ತಾ ಹೋಗ್ತಾರೆ. ಕೆಲವರು ಜನ್ಮಾಂತರದ್ದು ಒಂದು ಕತೆ ಅಂತ ಹೇಳ್ತಾರೆ, ಕೆಲವರು ಅದನ್ನು ಆಧ್ಯಾತ್ಮಿಕದ ಒಂದು ಯಾತ್ರೆ ಅಂತ ಹೇಳ್ತಾರೆ. ವೈಜ್ಞಾನಿಕ ಸಮುದಾಯದಲ್ಲಿ ಈ ಚಿಕಿತ್ಸೆಗೆ ಹೆಚ್ಚಿಗೆ ಮನ್ನಣೆಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತು ಏನಾಗ್ತಾ ಇದೆ, ಜನ್ಮಾಂತರದ ಒಂದು ಕತೆ ವಿಷಯ ಅಂತ ಹೇಳಿದಾಗ ಜನ ನಿರ್ಲಕ್ಷಿಸ್ತಾ ಇದ್ದಾರೆ ಅಥವಾ ಅದಕ್ಕೆ ಬೆಲೆನೇ ಕೊಡ್ತಾ ಇಲ್ಲ ಬಂಧುಗಳೇ. ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಹೇಳಲೇಬೇಕು, ಭಾರತಂತಹ ದೇಶದಲ್ಲಿ ಎಲ್ಲ ರೀತಿಯ ಜನಗಳು ಇರ್ತಾರೆ, ಎಲ್ಲ ರೀತಿಯ ಸಂಪ್ರದಾಯದ ಜನಗಳಿರ್ತಾರೆ. ಆದರೆ ಈ ಜನ್ಮಾಂತರಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಇವೆಲ್ಲ ಭಾರತದಲ್ಲಿ ಜನ್ಯವಾದಂಥವು. ಆದರೆ ಇವತ್ತು ನಮ್ಮ ಜನಗಳ ನಿರ್ಲಕ್ಷ್ಯತೆಯಿಂದ ಈ ವಿಷಯವು ಬೇರೆ ದೇಶಕ್ಕೆ ಹೋಗಿ ಅಲ್ಲಿರುವಂತಹ ವಿಜ್ಞಾನಿಗಳಿರ್ಬೋದು, ಡಾಕ್ಟರ್ಗಳಿರ್ಬೋದು, ಇದರ ಬಗ್ಗೆ ರಿಸರ್ಚ್ಗಳನ್ನು ಮಾಡಿ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಪಬ್ಲಿಷ್ ಮಾಡಿ ಅವ್ರ ತರಬೇತಿ ಕೇಂದ್ರಗಳಲ್ಲಿ ಇದರ ಬಗ್ಗೆ ಟ್ರೈನಿಂಗ್ಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಇವತ್ತಿನ ವಿಷಯ ಜನ್ಮಾಂತರದ ಕಥೆಗಳು ಅಂತ ನಾನು ಹೇಳಿದ್ದೀನಿ, ಜನ್ಮಾಂತರದ ಥೆರಪಿಗಳು ಅಂತ ನಾನು ಹೇಳಿಲ್ಲ. ಯಾಕಂದರೆ ನಮ್ಮ ಕ್ಲಿನಿಕಲ್ಲಿ ಬರುವಂತಹ ಬಹುತೇಕ ವಿದ್ಯಾರ್ಥಿಗಳನ್ನು ನಾವು ಈ ಜನ್ಮಾಂತರದ ಒಂದು ಪ್ರೋಸೆಸ್ಸಿಂದನೇ ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ ಬಂಧುಗಳೇ. ಅದಕ್ಕೆ ನಾವು ಹೋಲಿಸ್ಟಿಕ್ ಹೀಲಿಂಗ್ ಅಂತ ಹೇಳ್ತೀವಿ. ಅಂದರೆ ಸಮಗ್ರವಾಗಿ ಒಬ್ಬ ವ್ಯಕ್ತಿಯ ಗುಣಗಳು, ಊಟ, ತಿಂಡಿ, ನಿದ್ದೆ ಹಾಗೆ, ಅವನ ಯೋಚನಾ ತರಂಗಗಳ ಹಾಗೆ ಎಲ್ಲವನ್ನು ಸಮಗ್ರವಾಗಿ ತೆಗೆದುಕೊಂಡು ಅವನಿಗೆ ಟ್ರೀಟ್ಮೆಂಟ್ ಕೊಡ್ತೀವಲ್ಲ, ಅದಕ್ಕೆ ಹೋಲಿಸ್ಟಿಕ್ ಹೀಲಿಂಗ್ ಅಂತ ಹೇಳ್ತೀವಿ. ಸೈಕಾಲಜಿ ಇರ್ಬೋದು, ಆಮೇಲೆ ಕೌನ್ಸಿಲಿಂಗ್ ಇರ್ಬೋದು, ಹಿಪ್ನೋಥೆರಪಿ ಇರ್ಬೋದು, ಎಲ್ಲವನ್ನು ಒಳಗೊಂಡಿರುವಂಥದ್ದು ಈ ಜನ್ಮಾಂತರದ ಕಥೆಗಳು. ಜನ್ಮಾಂತರದ ಕಥೆಗಳನ್ನು ಅನಲೈಸ್ ಮಾಡಿದಾಗ, ಜನ್ಮಾಂತರದ ಥೆರಪಿ ಕೊಟ್ಟಾಗ ಯಾವುದೇ ತೊಂದರೆ ಇದ್ದರೂ ಕೂಡ ಗುಣ ಆದಂತಹ ಉದಾಹರಣೆಗಳು 100ಕ್ಕೆ 95ರಷ್ಟಿದೆ. ಬರೀ ಇದು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಅಮೆರಿಕಾ, ಇಂಡಿಯಾ, ಥಾಯ್ಲ್ಯಾಂಡ್, ಬ್ರೆಜಿಲ್, ಯುರೋಪಿಯನ್ ಕಂಟ್ರೀಸ್, UK, ಇಲ್ಲೆಲ್ಲ ಕೂಡ ಸರ್ಟಿಫೈಡ್ ಹಿಪ್ನೋಥೆರಪಿಸ್ಟ್ಗಳಿದ್ದಾರೆ. ಅಮೇರಿಕಾದಲ್ಲಂತೂ ಹೆಜ್ಜೆಗೂ ಕೂಡ ಸರ್ಟಿಫೈಡ್ ಹಿಪ್ನೋಥೆರಪಿಸ್ಟ್ಗಳನ್ನ ನಾವು ನೋಡ್ಬೋದು. ಹಿಪ್ನೋಥೆರಪಿಸ್ಟ್ಗಳು ಏನು ಮಾಡ್ತಾರೆ, ಅವ್ರಿಗೇನು ಇಂಗ್ಲೀಷ್ ಮೆಡಿಸಿನ್ಗಳು ಗೊತ್ತಿಲ್ವಾ? ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ಗೊತ್ತಿದ್ದರೂ ಕೂಡ ಈ ಒಂದು ಮನೋಲೋಕದ ಯಾತ್ರೆಯನ್ನು ಅವರು ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ. ಹಾಗಾಗಿ ಒಬ್ಬ ಮನುಷ್ಯನ ಪಾಸ್ಟ್ ಲೈಫ್ ಅಲ್ಲಿಗೆ ತಗೊಂಡು ಹೋಗಿ ಆ ಒಂದು ಮಟ್ಟದಲ್ಲಿ ಅವನು ಅನುಭವಿಸಿದಂತಹ ತೊಂದರೆಗಳನ್ನು ಗಮನಿಸಿ ಅದಕ್ಕೆ ಬೇಕಾದಂತಹ ಒಂದು ಥೆರಪಿಯನ್ನು ಕೊಟ್ಟಾಗ ಮನುಷ್ಯ ಸಹಜೀವನದಲ್ಲಿ ಒಂಥರ ಎಲ್ಲ ರೀತಿಯಲ್ಲೂ ಒಂದಾಗಿರ್ತಾನೆ ಬಂಧುಗಳೇ. ಎಷ್ಟೋ ಸತಿ ಏನಾಗ್ತಿರುತ್ತೆ ಅಂತಂದರೆ, ಈ ಜನ್ಮದಲ್ಲಿ ಎಷ್ಟೋ ಜನಕ್ಕೆ ಯಾಕೆ ಹೆದರ್ತಾರೆ ಬರೋಕ್ಕೆ ಅಂತಂದರೆ, ಪಾಸ್ಟ್ ಲೈಫ್ಗೆ ಹೋಗ್ಬಿಟ್ರೆ ನಾವು ಮಾಡಿರೋ ತಪ್ಪೆಲ್ಲ ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತೆ, ಅಥವಾ ಎಲ್ಲೋ ಒಂದು ಕೋಟಾ ನೋಟ್ ಒಂದಷ್ಟು ಇಟ್ಟಿರ್ತೀನಿ ಅದೆಲ್ಲ ಗೊತ್ತಾಗ್ಬಿಡುತ್ತೆ. ಹೀಗೆ ತಪ್ಪು ಕಲ್ಪನೆಗಳಿವೆ. ಹೆಣ್ಣು ಮಕ್ಕಳಲ್ಲಿ ಏನಾಗಿದೆ, ನಾವು ಯಾವುದೋ ವ್ಯಕ್ತಿ ಜೊತೆ ಸಂಬಂಧವನ್ನು ಇಟ್ಕೊಂಡಿರ್ತೀನಿ, ಪಾಸ್ಟ್ ಲೈಫ್ ಥೆರಪಿ ಬಿಟ್ಟರೆ ಅದೆಲ್ಲ ಗೊತ್ತಾಗ್ಬಿಡುತ್ತೋ ಏನೋ, ಈ ರೀತಿಯ ಭಯ ಇರುತ್ತೆ. ಈ ಒಂದು ಆಂತರಿಕ ಭಯ, ಅರಿವಿನ ಕೊರತೆಯಿಂದ ನಮ್ಮ ಭಾರತದಲ್ಲಿ ಹಿಪ್ನೋಥೆರಪಿ ಅಷ್ಟು ಪ್ರವರ್ಧಮಾನಕ್ಕೆ ಬಂದಿರಲಿಲ್ಲ. ಆದರೆ ಈಗ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲೂ ಕೂಡ ಹಿಪ್ನೋಥೆರಪಿಯನ್ನು ಪ್ರಯೋಗಾಲಯದಲ್ಲಿ ಉಪಯೋಗಿಸ್ತಾ ಇದ್ದಾರೆ ಬಂಧುಗಳೇ. ಅದು ಅವರ ಒಂದು ಔಷಧಿಯಿಂದ ಕೊಡುವಂತಹ ಟ್ರೀಟ್ಮೆಂಟಿಗೆ ಸಹಚರ್ಯವಾಗಿ ಜೊತೆಯಾಗಿ ಮಾಡ್ತಾಯಿದ್ದಾರೆ. ಆದರೆ ನಾನು ಹೇಳ್ತಾ ಇರೋದು, ಇದೇ ಹಿಪ್ನೋಥೆರಪಿಯನ್ನು ಔಷಧಿ ರಹಿತವಾಗಿ ಕೂಡ ಇದರದ್ದೇ ಒಂದು ಮೆಥಡಿಂದ ಮಾಡಿದಾಗಲೂ ಕೂಡ ನಮಗೆ ಯಾವುದೇ ಔಷಧಿಯಿಂದ ಗುಣ ಕಾಣದ ಕಾಯಿಲೆಗಳು, ತೊಂದರೆಗಳು ಗುಣ ಆಗಿರುವಂತಹ ಉದಾಹರಣೆಗಳು ಸಾಕಷ್ಟಿವೆ. ಕೇಳ್ಬೋದು, ಹಾಗಾದರೆ ಬೇರೆ ಬೇರೆ ದೇಶಗಳಲ್ಲಿ ಇದರ ಬಗ್ಗೆ ಪುಸ್ತಕಗಳಿದೆಯಾ ಅಂತ. ನೀವು ಓದಿಲ್ಲ ಅಷ್ಟೇ, ಕೆಲವರಿಗೆ ಗೊತ್ತಿರದೆ. ಬ್ರೌನ್ ವೈಸ್ ಅಂತ ಒಬ್ಬ ಇದ್ದ, ಅವನು ಸೈಕೋಥೆರಪಿಸ್ಟ್. ಅವನು ಬುಕ್ ಬರೆದಿರುವಂತಹ ಮೆನಿ ಲೈವ್ಸ್ ಮೆನಿ ಮಾಸ್ಟರ್ಸ್ ಅಂತ ಒಂದು ಬುಕ್ಕಿದೆ. ಇಷ್ಟು ಚೆನ್ನಾಗಿದೆ ಅಂತಂದರೆ, ಆ ಬುಕ್ಕಲ್ಲಿ ಆ ಒಂದು ಆಥರ್ ಬರೆದಿರ್ತಾರೆ. ಆ ಬ್ರೌನ್ ವೈಸ್ ಒಬ್ಬ ಸೈಕೋಥೆರಪಿಸ್ಟು. ಅವನು ಕ್ಲಿನಿಕ್ಗೆ ಬಂದಂತಹ ಒಂದು ಹುಡುಗಿ ಟ್ರೀಟ್ ಮಾಡ್ತಾನೆ. ಒಂದು ಸತಿ ಒಳಗೆ ಮೈಯೆಲ್ಲ ಗಾಯ ಆಗಿ ರಕ್ತ ಸುರಿತಿರೋ ಟೈಮಲ್ಲಿ ರೆಗ್ಯುಲರ್ ಡಾಕ್ಟ್ರು ಅವತ್ತು ರಜಾ ಇರ್ತಾರೆ. ಹಾಗಾಗಿ ಅಲ್ಲಿಯ ಒಂದು ವೈದ್ಯಕೀಯ ಟ್ರೀಟ್ಮೆಂಟೇ ಬೇರೆ ಥರ.
ಎಲ್ಲ ಇನ್ಶೂರೆನ್ಸ್ ಆಗಿರಬೇಕು, ಆಥರೈಸ್ ಡಾಕ್ಟರ್ ಇರಬೇಕು. ಅವತ್ತು ವಿಧಿ ಇಲ್ಲದೆ ಅವನು ಹೇಳ್ತಾನೆ, ನಾನು ಒಬ್ಬ ಸೈಕೋಥೆರಪಿಸ್ಟು, ನಾನು ನಿನ್ನ ಜಸ್ಟ್ ಪ್ರಯೋಗ ಮಾಡಿ ನೋಡ್ತೀನಿ, ನೋಡೋಣ ಅಂತ. ಅವನು ಕರ್ಕೊಂಡೋಗಿ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಿ ಅವನಿಗೆ ಜನ್ಮಕ್ಕೆ ಕರ್ಕೊಂಡೋಗಿ ಇವತ್ತಿನ ಘಟನೆಗೆ ಏನು ಕಾರಣ ಇರಬಹುದು ಅಂತ ವಿಶ್ಲೇಷಣೆ ಮಾಡಿ ತನ್ನದೇ ಆದಂತಹ ಒಂದು ರೀತಿಯಲ್ಲಿ ಒಂದು ತೀರ್ಪನ್ನು ಬರೆದು ಆ ಟ್ರೀಟ್ಮೆಂಟ್ ಕೊಟ್ಟಾಗ ಕೆಲವೇ ತಿಂಗಳುಗಳಲ್ಲಿ ಪೂರ್ಣವಾಗಿ ಅವಳು ಗುಣ ಹೊಂದ್ತಾಳೆ. ಈ ಥರ ಅವನು 35,000ಕ್ಕೂ ಮೇಲ್ಪಟ್ಟು ಕೇಸ್ಗಳಿಗೆ ಅವನು ಜೀವದಾನವನ್ನು ಮಾಡಿರುವಂತಹ ಖ್ಯಾತ ಬ್ರಿಯಾನ್ ವ್ಯಾಸ್. ಅವನ ಪುಸ್ತಕ ಮೆನಿ ಲೈವ್ಸ್ ಮೆನಿ ಮಾಸ್ಟರ್ಸ್. ಹಾಗೆಯೇ ಇನ್ನೊಬ್ಬ ಕಲರ್ಸ್ ಕ್ಯಾನಾನ್ ಅಂದ್ಬಿಟ್ಟು ಅವನು ಕ್ವಾಂಟಮ್ ಹೀಲಿಂಗ್ ಟೆಕ್ನಾಲಜಿ, ಅವನು ಅಂದರೆ ವೈಬ್ರೇಷನ್ ಥೆರಪಿ. ಜಸ್ಟ್ ಇಲ್ಲಿ ಕೂತ್ಕೊಂಡೆ ಮನಸ್ಸಲ್ಲಿ ಮನೋಲೋಕದಲ್ಲಿ ಒಂದು ವ್ಯಕ್ತಿಯನ್ನು ಹೀಲ್ ಮಾಡ್ತೇನೆ ಅಂತ ಅಂದ್ಕೊಂಡಾಗ ಆ ವ್ಯಕ್ತಿಯಲ್ಲಿ ಹೀಲಾಗಿರ್ತಾನೆ. ಇತ್ತೀಚೆಗೆ ನಮ್ಮ ಬೆಂಗಳೂರಿನಲ್ಲೇ ಅಂತಹ ಒಂದು ವ್ಯಕ್ತಿಯನ್ನು ನೋಡಿದ್ದೆ, ರಾಜಪ್ಪ ಅಂತ ಅಂದ್ಬಿಟ್ಟು, ಒಬ್ಬ ಪ್ರಸಿದ್ಧ ಅಧಿಕಾರಿಯ ಯಜಮಾನರವರು. ಅವತ್ತು ಯಾವುದಾದ್ರು ತೊಂದರೆ ಹೇಳಿದಾಗ ಮಾನಸಿಕ ಅವತಾರ್ ಬಾಬಾನ ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಂಡು ನಿಮ್ಮ ಎಲ್ಲ ತೊಂದರೆಗಳನ್ನು ಕೂಡ ಬಾಬಾನ ಕಾಲಿಗೆ ಹಾಕಿ ಅವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ಒಂದು ಕಲ್ಪನೆಯನ್ನು ಮಾಡಿಕೊಂಡಾಗ ಎಷ್ಟು ತೀಕ್ಷ್ಣವಾಗಿ ಅವರು ಮಾನಸಿಕ ಶಕ್ತಿಯನ್ನು ಪ್ರಯೋಗ ಮಾಡ್ತಾಯಿದ್ದು ಅಂತಂದರೆ ಕೆಲವೇ ಕ್ಷಣದಲ್ಲಿ ಯಾರು ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಬಂದಿರ್ತಾರಲ್ಲ ತೊಂದರೆ, ಅವರಿಗೆ ಪರಿಹಾರವನ್ನು ಕಂಡಿದ್ದಾರೆ. ಅದು ಕಣ್ಣಾರೆ ನೋಡಿರುವಂತಹ ಘಟನೆ. ಹಾಗೆ ಸಾವಿರಾರು ಜನಗಳು ನಮ್ಮ ಕಣ್ಣು ಮುಂದೆ ಸಿಗ್ತಾರೆ. ಜೊತೆ ಇನ್ನೊಬ್ಬರು ಫಾರಿನ್ ಆಥರ್ ಮೆಚೈಲ್ ನ್ಯೂಟನ್ ಅಂತ ಅಂದ್ಬಿಟ್ಟು, ಅವನು ಜರ್ನಿ ಆಫ್ ಸೋಲ್ ಆ್ಯಂಡ್ ಡಿಸ್ಟಿನಿ ಆಫ್ ಸೋಲ್, ಆತ್ಮದ ಒಂದು ನಡಿಗೆ ಅಂತಂದ್ಬಿಟ್ಟು ಒಂದು ಬರೆದಿದ್ದಾನೆ. ಹಾಗೆ ಆತ್ಮದ ಒಂದು ಗುರಿ ಸೋಲಿಗೆ ಸಂಬಂಧಪಟ್ಟಿದ್ದು, ಅದು ಕೂಡ ಮಿಲಿಯನ್ ಗಟ್ಟಲೆ ಪುಸ್ತಕಗಳು ಸೇಲಾಗಿವೆ. ಹಾಗೆ ಕರೋಲ್ ಬಾವ್ಸನ್ ಅಂತ ಒಬ್ಬ ಲೇಡಿ, ಅವರೇನು ಮಾಡ್ತಾರೆ, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಸ್ಪೆಷಲಿಸ್ಟ್ ಅವರು ಬರೆದಿರುವಂತಹ ಬರೀ ಮಕ್ಕಳ ಬಗ್ಗೆನೇ ಅವರು ಬರೆದಿದ್ದಾರೆ. ಚಿಲ್ಡ್ರನ್ಸ್ ಪಾಸ್ಟ್ ಲೈಫ್ ಬುಕ್ ಅಂದ್ಬಿಟ್ಟು, ಮಕ್ಕಳಲ್ಲಿ ಏನು ಬದಲಾವಣೆಗಳನ್ನು ನಾವು ಕಾಣಿಸ್ತೀವಿ ಚಿಕ್ಕ ಮಕ್ಕಳಲ್ಲಿ, ಅದು ಕೂಡ ಅವ್ರ ದಾಖಲೆಗಳ ಸಮೇತ ಮಾಡಿ ಸಾಕಷ್ಟು ಜನಕ್ಕೆ ದಾರಿಯನ್ನು ತೋರಿಸಿದ್ದಾರೆ ಬಂಧುಗಳೇ. ನಾವು ಹೇಳ್ತೀವಿ ನಮ್ಮ ಹಳ್ಳಿಗಳಲ್ಲಿ ಪುಟ್ಟ ಮಕ್ಕಳು ಮಲ್ಕೊಂಡಿದ್ದಾಗ ಕೈಗಳನ್ನು ಫೋಲ್ಡ್ ಮಾಡಿದ್ದಾಗ ಹೋದ ಜನ್ಮದಲ್ಲಿ ಮಣ್ಣು ಹೊತ್ತಾಗ್ತಾ ಇದ್ದ, ಏನೋ ಕೆಲಸ ಮಾಡ್ತಾಯಿದ್ದ, ಇನ್ನೂ ಬಿಟ್ಟಿಲ್ಲ ಅವನು, ಅದಕ್ಕೆ ಹಾಗೆ ಇಟ್ಕೊಂಡಿದ್ದಾನೆ ಅಂತ ಹೇಳ್ತೀವಿ. ಅಥವಾ ಮಗು ನಗ್ತಾ ಇದ್ದರೆ ಯಾರ್ತನೋ ಮಾತಾಡ್ತಾ ಇದ್ದ ಅಂತ ಹೇಳ್ತೀವಿ. ಇವೆಲ್ಲ ತಮಾಷೆಯಲ್ಲ, ನಿಜವಾಗ್ಲೂ ಜೋಕ್ ಕೂಡ ಅಲ್ಲ, ಇದು ನಿಜವಾದ ಸತ್ಯ. ಜನ್ಮಾಂತರದಲ್ಲಿ ಇನ್ನೂ ಕೂಡ ಕೆಲವು ವಿಷಯಗಳು ಟ್ರಾನ್ಸ್ಫಾರ್ಮ್ ಆಗದೇ ಇದ್ದಾಗ, ಹೇಗೆ ನಾವು ಕಂಪ್ಯೂಟ್ರಲ್ಲಿ ಪೆನ್ಡ್ರೈವಿಂದ ಇನ್ನೊಂದು ಪೆನ್ಡ್ರೈವ್ಗೆ ವಿಷಯಗಳು ವರ್ಗಾವಣೆ ಆಗ್ತಾ ಇರುತ್ತೋ, ಆ ರೀತಿ ನಮ್ಮ ಮೈಂಡಿಗೆ, ಆ ಮಗುವಿನ ಮೈಂಡಿಗೆ ಜನ್ಮಾಂತರದ ವಿಷಯಗಳು ವರ್ಗಾವಣೆ ಆಗ್ತಿರುವಾಗ ಕೆಲವೊಂದು ವಿಭಿನ್ನ ನರತಂತುಗಳಲ್ಲಿ ಕೆಲವೊಂದು ಪ್ರಕ್ರಿಯೆಗಳು ಲೇಟ್ ಆದಾಗ ಈ ರೀತಿ ಲೇಟಾಗಿ ನಮ್ಮ ಗಮನಕ್ಕೆ ಬರ್ತಾ ಹೋಗ್ತಾ ಇರುತ್ತೆ ಬಂಧುಗಳಿಗೆ. ಇನ್ನೊಬ್ಬ ಆಥರ್ ಹ್ಯಾನ್ಸ್ ಡೆನ್ಸನ್ ಅಂತಂದ್ಬಿಟ್ಟು ಒಬ್ಬ ಡಚ್ ಕಂಪನಿಯ ಸೈಕೋಥೆರಪಿಸ್ಟ್, ಅವನೊಂದು ಬುಕ್ ಬರೆದಿದ್ದಾನೆ, ಎಕ್ಸ್ಪ್ಲೋರಿಂಗ್ ರೀಇನ್ಕಾರ್ನೇಷನ್. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ವಸ್ತು ಅನಾಥವಲ್ಲ. ಸಾಕಷ್ಟು ಜನ ಪ್ರಸಿದ್ಧ ಲೇಖಕರುಗಳು ಕೂಡ ತಮ್ಮ ಡಾಕ್ಟರ್ಗಳೇ ತಮ್ಮ ಒಂದು ಅನುಭವದಿಂದ ಬರೆದಿರುವಂತಹ ಪುಸ್ತಕಗಳು. ಎಕ್ಸ್ಪ್ಲೋರಿಂಗ್ ದಿ ರೀಇನ್ಕಾರ್ನೇಷನ್ ಅಂದರೆ ಪುನರ್ಜನ್ಮವನ್ನು ಹೇಗೆ ಮತ್ತೆ ನವೀಕರಿಸಬಹುದು ಅನ್ನೋರ ಬಗ್ಗೆ ಅವರು ಬರೆದಿದ್ದಾರೆ. ಹಾಗೆ ಮಿರಾ ಕೆಲ್ಲರ್ ಅಂತ ಅಂದ್ಬಿಟ್ಟು ಥೆರಪಿಸ್ಟು, ಬಿಯಾಂಡ್ ಪಾಸ್ಟ್ ಲೈಫ್ ಅಂದರೆ ನಮ್ಮ ಹಳೆಯ ಜೀವನದ ಹಿಂದೆ ಹೇಗಿತ್ತು ಅದನ್ನು ಕೂಡ ಬರೆದಿದ್ದಾರೆ ಬುಕ್ಕಲ್ಲಿ. ಒಂದೊಂದು ಪುಸ್ತಕಗಳು ಕೂಡ ಮಾಸ್ಟರ್ ಪೀಸ್. ಕೇವಲ ನಾವು ಪಬ್ಲಿಷ್ ಮಾಡಿದಾಗ 100-200 ಪುಸ್ತಕಗಳು ವ್ಯಾಪಾರ ಆಗ್ಬೋದು, ಆದರೆ ಈ ಪುಸ್ತಕಗಳು ಎಲ್ಲವೂ ಕೂಡ ಮಿಲಿಯನ್ ಗಟ್ಟಲೆ ದಾಟಿದೆ. ಅಂದರೆ ಲೆಕ್ಕ ಹಾಕಿ ಎಷ್ಟು ಜನ ಅನುಯಾಯಿಗಳಿದ್ದಾರೆ, ಎಷ್ಟು ಜನ ಆಸಕ್ತರಿದ್ದಾರೆ, ಎಷ್ಟು ಜನಕ್ಕೆ ಇದರ ಬಗ್ಗೆ ನಂಬಿಕೆ ಇದೆ. ಯಾವ ಸರ್ಕಾರದ ಸರ್ಟಿಫಿಕೇಷನ್ ಆಗಲಿ, ಯಾವ ಸರ್ಕಾರದ ಮಾನ್ಯತೆ ಆಗಲಿ ಇದರ ಮುಂದೆ ಯಾವುದೂ ಇಲ್ಲ ಬಂಧುಗಳೇ. ಹಾಗೆ ಡೆನಿಸ್ ಲಿನ್ ಅಂತ ಒಬ್ಬ ಹೀಲರು, ಅವನು ಬರೆದಿರುವ ಪುಸ್ತಕ ಪಾಸ್ಟ್ ಲೈಫ್ ಆ್ಯಂಡ್ ಪ್ರೆಸೆಂಟ್ ಮಿರಾಕಲ್. ಅಂದರೆ ಹೋದ ಜನ್ಮದಲ್ಲಿ ನಡೆದಂತಹ ಘಟನೆಗಳು ಈ ಜನ್ಮದಲ್ಲಿ ಏನು ಕೌತುಕವನ್ನು ಹುಟ್ಟಾಕ್ತಾ ಇದೆ. ಎಷ್ಟೋ ಜನಗಳಲ್ಲಿ ಈ ಜನ್ಮದಲ್ಲಿ ಓದಿರೋದಿಲ್ಲ, ಬರೆದಿರೋದಿಲ್ಲ, ಆರಾಮಕ್ಕೆ. ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡದ ಮೇರು ನಟ ರಾಜ್ಕುಮಾರ್ ಹೆಚ್ಚಿಗೆ ಓದಿಲ್ಲ, 3-4ನೇ ತರಗತಿ, ಆದರೆ ಅದಮ್ಯವಾದಂತಹ ಸಿರಿ ಸಂಪತ್ತು, ಒಳ್ಳೆಯ ವಾಗ್ಝರಿ, ಇದು ಕಂಠದಾನ, ಹಾಡಿರ್ಬೋದು, ಅವನು ಮಾತಾಡುವಂತಹ ಶೈಲಿ, ಅವನ ಸೌಂದರ್ಯ, ಅವನ ಜನಾನುರಾಗ, ಅವನು ಮಾತನಾಡುವ ವೈಖರಿ, ಅದಕ್ಕೆ ಯಾವುದು ಎಣೆಯೇ ಇಲ್ಲ. ಯಾವ ಇನ್ಸ್ಟಿಟ್ಯೂಷನ್ನಲ್ಲಿ ಅವರು ಕಲ್ತರ, ನೇರವಾಗಿ ನಾವು ಹೇಳ್ಬೋದು ಇದು ಜನ್ಮಾಂತರದ ಒಂದು ಟ್ರಾನ್ಸ್ಫಾರ್ಮರ್. ಅದಕ್ಕೆ ಈ ಜನ್ಮದ ಯಾವುದೇ ತರಬೇತಿಗಳು ಕೂಡ ಬೇಕಾಗಿಲ್ಲ. ಹಾಗಾಗಿ ಜನ್ಮಾಂತರಗಳು ಕೂಡ ನಮ್ಮ ಕಣ್ಣು ಮುಂದೆ ನಡೀತಾ ಇದ್ದರೂ ಕೂಡ ಅದನ್ನು ನಾವು ಕಾಣದೆ ಕುರುಡರಾಗಿದ್ದೇವೆ ಬಂಧುಗಳೇ. ಇನ್ನೊಂದು ಆ್ಯಂಡಿ ಟ್ಯಾಂಬ್ಲಿಯಾನ್ ಅಂತ ಒಬ್ಬ ಇದ್ದಾನೆ,
ಅವನು ಕೂಡ ಥೆರಪಿಸ್ಟೇನೆ. ಅವನು ಬರೆದಿರೋದು ಹೀಲಿಂಗ್ ದಿ ಎಟರ್ನಲ್ ಸೋಲ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ದಿ ಎಟರ್ನಲ್ ಸೋಲ್. ಅಂದರೆ ನಮಗೆ ಆತ್ಮವನ್ನು ಹೇಗೆ ಹೀಲ್ ಮಾಡೋದು, ಹೀಲ್ನ ಸೋಲ್ ಮಾಡೋದು. ಇನ್ನೊಂದು ಪದ ಇದೆ, ಈಗಿನ ಲೇಟೆಸ್ಟ್ ಹುಡುಗಿಗಳು ಉಪಯೋಗಿಸ್ತಾ ಇರ್ತಾರೆ. ಮದುವೆಗೆ ಹುಡುಗ ಗಂಡು ಸಿಗದೇ ಇದ್ದಾಗ ಐ ಆಮ್ ಸರ್ಚಿಂಗ್ ಫಾರ್ ಮೈ ಸೋಲ್ ಮೇಟ್ ಅಂತ ಹೇಳ್ತಾರೆ. ಅಂದರೆ ನನಗೆ ಸೋಲ್ಗೆ ಒಂದು ಮೇಟ್ ಫ್ರೆಂಡ್ ಇರ್ತಾನೆ, ಅವನು ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಂತಹ ವ್ಯಕ್ತಿ, ಅವನು ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದು ಎಷ್ಟು ಸತ್ಯ ಅಂತಂದರೆ, ಸೋಲ್ ಮೇಟ್ ಅಂದರೆ ನಮ್ಮ ಒಂದು ಮೆಂಟಲ್ಲಿನ ಒಂದು ಫ್ರೇಮ್, ಆ ವ್ಯಕ್ತಿಯ ಒಂದು ಮೆಂಟಲ್ ಫ್ರೇಮ್ ಎರಡೂ ಕೂಡ ಒಂದೇ ಥರ ಆಗಿರುತ್ತೆ. ನನ್ನ ಕಷ್ಟ ಕಾರ್ಪಣ್ಯಗಳಿಗೆ ಆ ವ್ಯಕ್ತಿ ಸ್ಪಂದಿಸ್ತಾನೆ. ಅಷ್ಟೇ ಅಲ್ಲ, ನನಗೆ ಕೇರಿಂಗ್ ಮಾಡ್ತಾನೆ. ಅಲ್ಲಿ ಬರೀ ವ್ಯಾವಹಾರಿಕ ಜ್ಞಾನ ಇರೋದಿಲ್ಲ, ಬರೀ ಪ್ರೇಮ ಇರೋದಿಲ್ಲ, ಪ್ರೀತಿ ಕೂಡ ಇರುತ್ತೆ. ಅದೇ ಸೋಲ್ ಮೇಟ್ನ ಒಂದು ಗುಣ. ಹಾಗೆ ಜಾನ್ ಡಿ ಮೆಜರ್ ಅಂತಂದ್ಬಿಟ್ಟು, ಯುವರ್ ಸೋಲ್ ರಿಮೆಂಬರ್ಸ್ ಪಾಸ್ಟ್ ಲೈಫ್ ಕ್ಲಾಸ್ ಟು ಕರೆಂಟ್ ಲೈಫ್ ಮೆಲಡೀಸ್. ನಿಮ್ಮ ಆತ್ಮವು ಹಳೆಯ ಜನ್ಮದ ತೊಂದರೆಗೆ ಈಗಿನ ಜನ್ಮದ ತೊಂದರೆಗೂ ತಾಳೆ ಹಾಕುತ್ತೆ. ಅಂದರೆ ನೋಡಿ, ಎಲ್ಲ ಕಡೆ ಕೂಡ ನಾನು ಏನು 10 ಪುಸ್ತಕ ಹೇಳ್ತಾ ಇದ್ದೀನಲ್ಲ, ಎಲ್ಲವೂ ಕೂಡ ಏನು ಹೇಳ್ತಾ ಇದೆ ಅಂತಂದರೆ, ನಮ್ಮ ಪಾಸ್ಟ್ ಲೈಫ್, ಹಳೆಯ ಜನ್ಮಾಂತರದ ನೆನಪುಗಳು ಸತ್ಯ ಇರ್ಬೋದು. ಯಾವುದೇ ಒಂದು ವಿವಾದಾತ್ಮಕ ವಿಷಯವಾಗಿದ್ದರೂ ಕೂಡ ತರ್ಕಕ್ಕೆ ಸಿಗದ ವಿಷಯಗಳು ಈ ಪ್ರಪಂಚದಲ್ಲಿ ಕೋಟಿಗಳಿವೆ. ಜನ್ಮಾಂತರ ಒಂದೇ ಅಲ್ಲ, ಎಷ್ಟೋ ವಿಷಯಗಳಿಗೆ ನಾವು ಸಾಬೀತು ಮಾಡೋಕ್ಕೆ ಆಗೋದಿಲ್ಲ. ಉದಾಹರಣೆಗೆ ನಾವು ಉಸಿರಾಡುವ ಗಾಳಿ, ಅದನ್ನು ತೋರಿಸು ಅಂದರೆ ಸಾಧ್ಯನೇ ಇಲ್ಲ. ಆದರೆ ಇಲ್ಲ ಅನ್ನೋಕ್ಕೆ ಹೇಳೋಕ್ಕಾಗತ್ತಾ? ಇಲ್ಲ, ಎಲ್ಲೋ ಒಂದು ಕಡೆ ಅದನ್ನು ಒಪ್ಕೋತೀವಿ. ಹಾಗೆ ವಿವರಿಸಲಾಗದಂತಹ ವೈಜ್ಞಾನಿಕ ಅನ್ವೇಷಣೆಗಳಿಗೆ ಹಿಡಿತಕ್ಕೆ ಸಿಕ್ಕದಂತಹ ವಿಷಯಗಳು ಈ ಪ್ರಪಂಚದಲ್ಲಿ ಕೋಟಿಗಳಿವೆ. ಅದರಲ್ಲಿ ಬಹಳ ಮುಖ್ಯವಾದುದು ಅಂದರೆ ಜನ್ಮಾಂತರಯಾನ. ನಾವು ಕೆಲವೊಂದು ಟೆಕ್ನಿಕ್ಗಳನ್ನು ಉಪಯೋಗಿಸಿ ಆ ಒಂದು ಪೇಷಂಟ್ಗಳನ್ನು ಜನ್ಮಾಂತರ ಯಾನಕ್ಕೂ ಕೂಡ ತೊಗೊಂಡು ಹೋಗ್ಬೋದು. ಹಾಗನ್ಬಿಟ್ಟು ಎಲ್ಲರನ್ನ ಜನ್ಮಾಂತರ ಯಾನಕ್ಕೆ ಮಾಡೋಕ್ಕೆ ಆಗೋದಿಲ್ಲ. ಕಾರಣ, ಅವರ ಒಂದು ಮನಸ್ಥಿತಿ ಮೃದುವಾಗಿ ಮಗುವಿನ ಥರ ಇದ್ದಾಗ ಮಾತ್ರ ಆಗ ಸ್ಪಂದಿಸಿ ಅವರಿಂದ ನಾವು ವಿಷಯವನ್ನು ಗ್ರಹಿಸಿ ಅವರ ಜನ್ಮಾಂತರದ ವಿಷಯಗಳನ್ನು ನಾವು ಗ್ರಹಿಸಬಹುದು ಬಂಧುಗಳೇ. ಆದರೆ ಕೆಲವೊಂದು ಬಲಿತಂತಹ ಮನಸ್ಸು, ಬಲಿತಂತಹ ದೇಹ, ಕಷ್ಟ ಸುಖಗಳನ್ನು ನೋಡಿ ಕಲ್ಲಾಗಿರುವಂತಹ ಮನಸ್ಸುಗಳ ಮೇಲೆ ಈ ಒಂದು ಯಾನ ಕೆಲಸ ಮಾಡುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ರಿಮೋಟ್ಗಳನ್ನು ಯೂಸ್ ಮಾಡ್ತೀವಿ. ಯಾವುದೋ ಒಂದು ವ್ಯಕ್ತಿ ಜನ್ಮಾಂತರದ ಯಾನಕ್ಕೆ ಸ್ಪಂದಿಸುವುದಿಲ್ಲ ಅಂತ ಗೊತ್ತಾದಾಗ ಕೆಲವೊಂದು ಸ್ಪಂದಿಸುವಂತಹ ವ್ಯಕ್ತಿಗಳನ್ನೇ ಆಯ್ಕೆ ಮಾಡಿಕೊಂಡು ಅವರ ಮುಖಾಂತರ ಇವರ ಫೋಟೋಗಳನ್ನು ಅಥವಾ ವ್ಯಕ್ತಿಗಳನ್ನು ತೋರಿಸಿ ನಾವು ಜನ್ಮಾಂತರದ ವಿಷಯಗಳನ್ನು ಗ್ರಹಿಸ್ಬೋದು. ಹೌದು, ಈ ಜನ್ಮಾಂತರದ ವಿಷಯಗಳನ್ನು ತೊಗೊಂಡು ಏನು ಮಾಡಬೇಕು? ಯಾವತ್ತೋ ಜನ್ಮದಲ್ಲಿ ಎಲ್ಲೋ ಆಗಿದೆಯೋ ಬಿಟ್ಟಿದೆಯೋ ನಮಗೆ ಗೊತ್ತಿಲ್ಲ. ಅದೊಂದು ಉಪಯೋಗ ಇದೆಯಾ? ಖಂಡಿತ ಇದೆ. ಯಾಕಂದರೆ ಯಾವುದೇ ತೊಂದರೆ ಬಂದಾಗ ಕೈಕಟ್ಟಿ ಕೂರುವುದಕ್ಕಿಂತ ಯಾವುದೋ ಒಂದು ಪ್ರಯತ್ನ ಲೇಸು ಅಲ್ವಾ? ಹಾಗಾಗಿ ಆ ವಸ್ತುವನ್ನು, ಆ ವ್ಯಕ್ತಿಯನ್ನು ಕಳ್ಕೊಂಡವ್ರಿಗೆ ಗೊತ್ತಿರುತ್ತೆ ಆ ನೋವು. ಸಪೋಸ್ ಈಗ ಯಾವುದೋ ಒಂದು 30-40 ವರ್ಷದ ವ್ಯಕ್ತಿ ಯಾವುದೋ ಒಂದು ಮಾನಸಿಕ ತೊಂದರೆಯಿಂದ ಒದ್ದಾಡ್ತಾ ಇರ್ತಾನೆ. ಅವನಿಗೇನೋ 80-90 ಆಗಿದ್ದರೆ ಜೀವನದ ಎಲ್ಲ ಕಷ್ಟ ಸುಖಗಳನ್ನು ನೋಡಿದ್ದಾನೆ ಅಂತ ಹೇಳಿ ನಾವು ಸುಮ್ಮನಾಗ್ಬಿಡ್ಬೋದು. ಆದರೆ ಕೇವಲ 30-40 ವರ್ಷ, ಇನ್ನು ಮದುವೆನೂ ಆಗಿಲ್ಲ, ಪ್ರಪಂಚವನ್ನೇ ನೋಡಿರೋದಿಲ್ಲ, ಅಂತಹ ವ್ಯಕ್ತಿ ಸಾಯುವ ಮಟ್ಟಕ್ಕೆ ಹೋಗ್ತಾ ಇದ್ದಾನೆ ಅಂತಂದಾಗ ನಮಗೆ ದುಃಖವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಈ ಜನ್ಮಾಂತರ ಯಾನ ಇಂಥಗಳನ್ನು ಪ್ರಯೋಗ ಮಾಡಿದಾಗ ಖಂಡಿತ ನಮಗೆ ಅದರ ಫಲಿತಾಂಶ ಸಿಗುತ್ತೆ ಬಂಧುಗಳೇ. ಎಷ್ಟೋ ಜನ ನಮ್ಮ ಕ್ಲಿನಿಕ್ಗಳಿಗೆ ಬರ್ತಾ ಇರ್ತಾರೆ. ಇತ್ತೀಚೆಗೆ ಬಂದಂತಹ ಒಂದು ವ್ಯಕ್ತಿಯಲ್ಲಿ ಪದೇ ಕೆಟ್ಟ ಮಾತುಗಳು ಬರ್ತಾ ಇರುತ್ತೆ. ಏನು ಮಾಡಿದ್ರು ಕೂಡ ಅವರೊಬ್ಬರು ಟೀಚರು, ಏನೇ ಮಾಡಿದ್ರು ಕೂಡ ಅವರಿಗೆ ಅದರಿಂದ ಪರಿಹಾರ ಬರ್ತಾ ಇಲ್ಲ. ಆದರೆ ನಮಗೆ ಗೊತ್ತು ಇದು ಜನ್ಮಾಂತರ ಯಾನಕ್ಕೆ ಕರ್ಕೊಂಡು ಹೋದಾಗ ಖಂಡಿತ ಗುಣ ಆಗ್ತಾರೆ. ಯಾವುದೇ ಥೆರಪಿ ಮಾಡ್ದೇ ಒಂದು ಆಲ್ಟರ್ ಸ್ಟೇಟ್ ಆಫ್ ಮೈಂಡ್ಗೆ ಜನ್ಮಾಂತರ ಯಾನವನ್ನು ಮಾಡಿಸಿದಾಗ ಆ ಜನ್ಮಾಂತರ ಯಾನ ಮಾಡಿದ್ರೆ ಸಾಕು, ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಇದಕ್ಕೆ ಬೇಕಾಗಿರೋ ಅವಶ್ಯಕತೆಗಳು ಅಂತಂದರೆ ಆ ವ್ಯಕ್ತಿ ಒಂದು 5-6-10 ಸೆಟ್ಟಿಂಗ್ಗಳು ಬರಬೇಕು, ಆ ಟ್ರೀಟ್ಮೆಂಟ್ ತೊಗೋಬೇಕು, ಅವರಿಗೆ ಆ ಸಮಯ ಲಭ್ಯತೆ ಇರಬೇಕು. ಹಾಗೆಲ್ಲ ಇದ್ದಾಗ ಮಾತ್ರ ಈ ಒಂದು ಚಿಕಿತ್ಸೆ ಫಲಪ್ರದವಾಗುತ್ತೆ ಬಂಧುಗಳೇ. ಜನ್ಮಾಂತರ ಕಥೆಗಳು ಖಂಡಿತ ಕಾಲ್ಪನಿಕ ಅಲ್ಲ. ಯಾವುದೇ ನಮ್ಮ ಪುರಾಣ ಪುಣ್ಯ ಕಥೆಗಳನ್ನು ಓದಿದಾಗಲೂ ಕೂಡ ಗೊತ್ತಾಗ್ತಾ ಇರುತ್ತೆ, ಅಲ್ಲೂ ಕೂಡ ಈ ಜನ್ಮಾಂತರದ ವಿಷಯಗಳು ಬರುತ್ತೆ. ಯಾವುದಕ್ಕೆ ಬಹಳ ಮುಖ್ಯವಾಗಿ ತಗೊಳ್ಳಿ, 10 ಜನ ಇದಿದೆ, ಯಾವುದೋ ನಮ್ಮ ಲೋಕದಲ್ಲಿ ದೊಡ್ಡ ದೊಡ್ಡ ದೇವರುಗಳ ಜನ್ಮಾಂತರಗಳ ಕಥೆಗಳು ಬರುತ್ತೆ, ನಮಗೆ ಹೇಳ್ತಾ ಇರ್ತೀವಿ. ನಾವು ದೇವರು ಅಂತ ಹೇಳಬಾರ್ದು ಅಂತ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ, ಆದರೂ ಕೂಡ ಹೇಳ್ತಾ ಇದ್ದೀನಿ. ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದ ಅವತಾರಗಳು. ನೋಡಿ, ಅವತಾರಗಳು ಅಂದ್ರೇನು? ರೀಇನ್ಕಾರ್ನೇಷನ್ ತಾನೇ.
ಅಂದರೆ ಜನ್ಮಾಂತರ, ಒಂದು ಸತಿ ವಾಮನ ಅವತಾರ, ಇನ್ನೊಂದು ಸತಿ ಕೂರ್ಮ ಅವತಾರ, ಹೀಗೆ ಬೇರೆ ಬೇರೆ ಅವತಾರಗಳು ಹುಟ್ಟಿದ ಅಂತಂದರೆ ಒಂದೇ ವ್ಯಕ್ತಿ ಬೇರೆ ಬೇರೆ 10 ದಶಾವತಾರಗಳಲ್ಲಿ 10 ಅವತಾರಗಳನ್ನು ಹುಟ್ಟಿದ ಅಂದರೆ ಅರ್ಥ ಏನು? ರೀಇನ್ಕಾರ್ನೇಷನ್. ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಒಂದು ಭಾಷೆಗಳಲ್ಲಿ ಬೇರೆ ಬೇರೆ ಥರ ಇನ್ಕಾರ್ನೇಷನ್. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಜಾತಿಗಳಲ್ಲೂ ಕೂಡ ಇದು ಜನ್ಮಾಂತರ ಇದ್ದೇ ಇದೆ. ಕೆಲವೊಂದು ರಾಜಕೀಯ ಪ್ರಭಾವ ಪ್ರೇರಿತರಾಗಿ ನಾವು ಜನ್ಮಾಂತರ ನಂಬಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಹಾಸು ಹೊಕ್ಕಾಗಿದೆ. ನಮ್ಮ ಉದ್ದೇಶ ಆರೋಗ್ಯವನ್ನು ಸುಧಾರಿಸುವುದು. ಯಾವುದೇ ಜನ ಇರಲಿ, ಯಾವುದೇ ಒಂದು ಪಂಗಡವಿರಲಿ, ಪ್ರತಿಯೊಬ್ಬರನ್ನು ಕೂಡ ನಾವು ಈ ಚಿಕಿತ್ಸೆಗೆ ಒಳಪಡಿಸಿದಲ್ಲಿ ಖಂಡಿತ ಅವರ ಆರೋಗ್ಯ ಸುಧಾರಣೆ ಆಗುತ್ತೆ ಬಂಧುಗಳೇ. ಅಷ್ಟೇ ಅಲ್ಲ, ಜನ್ಮಾಂತರ ಕಥೆ ಇದೆಯಲ್ಲ, ಕೇಳ್ತಾ ಕೇಳ್ತಾ ಮೈ ನವಿರೇಳಿಸುತ್ತೆ. ಎಷ್ಟೋ ಸತಿ ನಾವು ಹಿಂದೆ ಕೇಳಿದಂಥ 1962 1962ರಲ್ಲಿ ಡೆಲ್ಲಿನಲ್ಲಿ ಒಂದು ಹಿಂದೂ ಗಲಾಟೆ ಆಗ್ತಾಯಿತ್ತು. ಆಗಿನ ಕಾಲದಲ್ಲಿ ಹಿಂದಿ ರಾಷ್ಟ್ರಭಾಷೆಯಾಗಿ ಹೇರಬೇಕು ಅಂತ ಆಗ ನಡೆದಂತಹ ಒಂದು ಘಟನೆ. ದಿ ವೀಕ್ ಮ್ಯಾಗ್ಝಿನ್ನಲ್ಲಿ ಇದು ಆರ್ಟಿಕಲ್ ಕೂಡ ಪಬ್ಲಿಷ್ ಆಗಿತ್ತು. ಆವಾಗ ಒಂದು ವ್ಯಕ್ತಿ ಡೆಲ್ಲಿಗೆ ಒಂದು 40-50 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಹಳ್ಳಿಯಲ್ಲಿ ಒಂದು ಡಾಕ್ಟರ್ ಶಾಪ್ಗೆ ಹೋಗ್ತಾನೆ. ಅಲ್ಲಿ ಜ್ವರ ಬಂದು ಬಡಬಡಿಸ್ತಾ ಇರ್ತಾನೆ. ಆವಾಗ ಯಾರೋ ಒಬ್ಬ ಡಾಕ್ಟ್ರ್ ಹೇಳ್ತಾರೆ, ಏನೋ ಬರೀ ನನ್ನ ಹೆಂಡತಿ ಹತ್ತಿರದ ಇಲ್ಲೆಲ್ಲೋ ಇದರಿಗೆಲ್ಲ ಮಾತಾಡ್ತಾ ಇದ್ದಾನೆ, ಹುಡುಗ ಬರೀ 6 ವರ್ಷದವನು, ಅವನ ಹೆಂಡತಿ ಎಲ್ಲಿರ್ತಾಳೆ, ಅವ್ನಿಗೆ ಇಂಜೆಕ್ಷನ್ ಕೊಡಿ ಅಂತ ಕೇಳ್ತಾರೆ. ಆದರೆ ಮತ್ತೊಬ್ಬ ಡಾಕ್ಟ್ರ್ ಹೇಳ್ತಾರೆ, ಅವು ಸೈಕೋಥೆರಪಿಸ್ಟು, ಇಲ್ಲ ಅವ್ನು ಹೇಳೋದ್ರಲ್ಲಿ ಏನೋ ಸತ್ಯ ಇರ್ಬೋದು, ಇದನ್ನೇ ನಾವು ಪರೀಕ್ಷೆ ಮಾಡೋಣ ಅಂದ್ಬಿಟ್ಟು ಒಂದು ಟೀಮ್ ಆಫ್ ಡಾಕ್ಟರ್ಸು ಪಂಗಡ ಮಾಡಿಕೊಂಡು ಆ ದೂರದ ಹಳ್ಳಿಗೆ ಹೋಗ್ತಾರೆ. ಹೋಗಿ ನೋಡಿದ್ರೆ ಆಶ್ಚರ್ಯ ಕಾದಿರುತ್ತೆ. ಆ ಊರಿನಲ್ಲಿ ಒಬ್ಬಳು ಉಮಾ ಅಂತ ಒಂದು ವ್ಯಕ್ತಿ ಇರ್ತಾಳೆ. ಅವಳು ಹೇಳ್ತಾಳೆ, ಹೌದು 6 ವರ್ಷಗಳ ಹಿಂದೆ ನನ್ನ ಗಂಡ ಈ ಹಿಂದಿಯ ಒಂದು ಗಲಾಟೆಯಲ್ಲಿ ಫೈರಿಂಗ್ ಆದಾಗ ಸತ್ತೋಗಿರ್ತಾನೆ. ಇನ್ನೂ ಆಶ್ಚರ್ಯದ ಸಂಗತಿ ಅಂದರೆ ಆ ಫೈರಿಂಗ್ ಆದಾಗ ತಲೆಗೆ ಬುಲೆಟ್ ಬಂದು ಈ ಕಡೆಯಿಂದ ಬುಲೆಟ್ ಬಂದಿರುತ್ತೆ. ಈ ಹೊಸ ಜನ್ಮದಲ್ಲಿ ಹುಡುಗಿರುವಂಥ ಹುಡುಗನೇ ಆ ವ್ಯಕ್ತಿಯ ಜನ್ಮಾಂತರದ ವ್ಯಕ್ತಿತ್ವ. ಈ ಮನುಷ್ಯಗೆ MRI ಸ್ಕ್ಯಾನ್ ಮಾಡಿದಾಗ ತಲೆಯಲ್ಲಿ ಆ ಮಾರ್ಕ್ಗಳು ಕಾಣುತ್ತೆ ತಲೆಯಲ್ಲಿ. ಎಷ್ಟು ಆಶ್ಚರ್ಯ ನೋಡಿ. ಆ ಹುಡುಗ ಹೇಳ್ತಾನೆ, ಇವಳೇ ನನ್ನ ಹೆಂಡತಿ. ಅವ್ನಿಗೇನಾಗಿರುತ್ತೆ, ಹಳೆಯ ಜನ್ಮದ ನೆನಪು ಮಾಸಿರೋದಿಲ್ಲ. ಸಾಮಾನ್ಯವಾಗಿ ಹೊರಟೋಗ್ಬಿಡುತ್ತೆ ಎಲ್ರಿಗೂ ಕೂಡ. ಕೆಲವರಿಗೆ ಅದೃಷ್ಟವಶಾತ್ ಅಥವಾ ದುರದೃಷ್ಟವಶಾತ್ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ. ಆ ಸುರೇಶ್ ಅನ್ನೋ ಯುವಕ ಈಗ ಚಿಕ್ಕ ಹುಡುಗನಾಗಿ ಹುಟ್ಟಿರ್ತಾನೆ. ಅವನ ಹೆಂಡತಿಯ 40-50 ವರ್ಷದವಳು ಅಲ್ಲಿರ್ತಾಳೆ. ಕೊನೆಗೆ ಡಾಕ್ಟರ್ಗೆ ಬೇರೆ ಒಂದು ತೀರ್ಮಾನವನ್ನು ತೊಗೊಂಡು ಇಂಜೆಕ್ಷನ್ ಕೊಟ್ಟು ಹಳೆಯ ನೆನಪನ್ನು ಅಳಿಸಿ ಹಾಕಿದರು. ಅದು ಬೇರೆ ವಿಷಯ. ಆದರೆ ಜನ್ಮಾಂತರಗಳು ಇದೆ ಅನ್ನೋಕ್ಕೆ ಇವೆಲ್ಲ ಒಂದು ಸಾಕ್ಷಿ. ಎಷ್ಟೋ ವಿಷಯಗಳಲ್ಲಿ ನಮ್ಮ ಭಾರತದಲ್ಲಿ ಎಷ್ಟು ಜನ ಅದರ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾರೋ ಅಷ್ಟೇ ವಿರೋಧಾಭಾಸವನ್ನು ತೋರಿಸ್ತಾರೆ. ಇದು ಪ್ರತಿಯೊಂದು ವಿಷಯದಲ್ಲೂ ಕೂಡ ಹಾಸು ಹೊಕ್ಕಾಗಿದೆ. ಹಾಗಾಗಿ ಯಾರು ಜನ್ಮಾಂತರದ ಕಥೆಗಳು ಕಾಲ್ಪನಿಕ ಅಂತ ಹೇಳ್ತಾರೋ ಅಷ್ಟೇ ಜನಗಳು ಕೂಡ ಜನ್ಮಾಂತರದ ಕಥೆಗಳು ಕೂಡ ಒಂದು ಕಾರ್ಮಿಕ ಕ್ರಿಯೆ ಅಷ್ಟೇ ಅಲ್ಲ, ಇದೊಂದು ಆಧ್ಯಾತ್ಮಿಕ ಯಾತ್ರೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಈಗ ಇಷ್ಟೆಲ್ಲ ತಿಳ್ಕೊಂಡಿರೋದ್ರಿಂದ ಜನ್ಮಾಂತರ ಕಥೆಗಳಾಗಿರಲಿ ಅಥವಾ ಒಂದು ಧಾರ್ಮಿಕ ಯಾತ್ರೆ ಆಗಿರಲಿ, ಅದರಿಂದ ಒಂದು ಟ್ರೀಟ್ಮೆಂಟ್ ತೊಗೊಂಡು ಲಾಭವನ್ನು ಮಾಡಿಕೊಂಡು ನಮ್ಮ ಪರದ ಸುಖವನ್ನು ನೋಡೋ ಕಡೆ ಗಮನವನ್ನು ಕೊಡೋಣ ಅಂತ ಆಶಿಸುತ್ತಾ ಇವತ್ತಿನ ಬಸವ ಟಿವಿಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಇವತ್ತಿಗೆ ಕೊನೆ ಮಾಡ್ತಾಯಿದ್ದೀನಿ. ಶರಣು ಶರಣಾರ್ಥಿ.